ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು, 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆ ಬಹು ಕುತೂಹಲಕಾರಿಯಾಗಿದೆ. ನಗರದ ಸರ್ಕಾರಿ ನೌಕರರ ಭವನ, ಕಂದಾಯ ಭವನ, ಜೂನಿಯರ್ ಕಾಲೇಜ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟು 10 ಮತಕೇಂದ್ರಗಳಲ್ಲಿ ಚುನಾವಣೆ ನಡೆದಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆದಿದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧಿಕಾರಿಯಾಗಿ ಸರ್ಕಾರಿ ನಿವೃತ್ತ ಶ್ರೀನಿವಾಸ್ ರೆಡ್ಡಿ ನೇತೃತ್ವದಲ್ಲಿ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆದಿದ್ದು, ಒಟ್ಟು 63 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಅದರಲ್ಲಿ ಅವಿರೋಧವಾಗಿ 42 ಸ್ಥಾನಗಳು ಆಯ್ಕೆಯಾಗಿದ್ದು, 21 ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ಇಂದು ನಡೆದಿದೆ. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆ ನಡೆದಿದ್ದು, ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೂ ಸರದಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಸಹೋದ್ಯೋಗಿಗಳಿಗೆ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಚುನಾವಣಾ ಕೇಂದ್ರಗಳ ಸುತ್ತು ಸರ್ಪಗಾವಲಿತ್ತು. ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು 63 ಇಲಾಖೆಗಳಲ್ಲಿ ಸುಮಾರು 20 ಇಲಾಖೆಗಳಿಗೆ ಇವತ್ತು ಚುನಾವಣೆ ನಡೆದಿದೆ. ಇನ್ನು ಮಿಕ್ಕಿದ್ದೆಲ್ಲ ಅವಿರೋಧ ಆಯ್ಕೆಯಾಗಿದೆ. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ನಮ್ಮ ನಾರಾಯಣಸ್ವಾಮಿರವರ ತಂಡದ ನೇತೃತ್ವದಲ್ಲಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ 4 ಜನ ನಿರ್ದೇಶಕರು, ನಾರಾಯಣಸ್ವಾಮಿ ಅವರು, ಅಮರ್ ಅವರು, ನಾಗರಾಜಪ್ಪ ಅವರು ಹಾಗೂ ನಾನು 4 ಜನ ಆಯ್ಕೆಯಾಗಿರ್ತೀವಿ. ಹಾಗೂ ಪ್ರೌಢಶಾಲಾ ಶಿಕ್ಷಕರ ವಿಭಾಗದಿಂದ ಪಣಿಕೃಷ್ಣ ಪ್ರಸಾದ್ ಹಾಗೆ ಅಶ್ವಥ್ ಅವರು ಆಯ್ಕೆಯಾಗಿರ್ತಾರೆ. ನಮ್ಮ ಶಿಕ್ಷಣ ಇಲಾಖೆಯ ಬೋಧಕೇತರ ವೃಂದದಿಂದ ನವೀನ್ ಅವರು ಆಯ್ಕೆಯಾಗಿರ್ತಾರೆ. ನಮ್ಮೆಲ್ಲರ ಆಯ್ಕೆಗೆ ಹಾಗೂ ಕಾಲೇಜು ವಿಭಾಗದಿಂದ ಶಂಕರ್ ಸರ್ ಅವರು ಆಯ್ಕೆಯಾಗಿರ್ತಾರೆ. ನಮ್ಮ ಎಲ್ಲ ಸಮಸ್ತ ಶಿಕ್ಷಣ ವಿಭಾಗದ ಎಲ್ಲ ಒಂದು ನೌಕರರ ಒಂದು ಆಯ್ಕೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದ ಸಮಸ್ತ ಜಿಲ್ಲೆಯ ಶಿಕ್ಷಕ ಬಂಧುಗಳಿಗೆ, ಗುರುಗಳಿಗೆ, ಗುರುಮಾತೆಯರಿಗೆ ನಾವು ಶಿರಸಾಬಾಗಿ ನಮಸ್ಕರಿಸುತ್ತಾ, ಜಿಲ್ಲಾ ಘಟಕದ ನಿರ್ದೇಶಕರ ಸ್ಥಾನಕ್ಕೆ ಏನು ಇವತ್ತು ಚುನಾವಣೆ ನಡೆಯಿತು, ಈ ಚುನಾವಣೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ವಿಭಾಗದಿಂದ ನಾವು 4 ಜನ ಆಯ್ಕೆಯಾಗಿದ್ದೇವೆ. ನಾವು 4 ಜನ ಒಂದೇ ವಿಂಗ್ ಬಂದು ಸುಮಾರು ವರ್ಷಗಳೇ ಆಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದೊಂದು ಐತಿಹಾಸಿಕ, ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಮ್ಮ 4 ಜನ ಗೆಲ್ಸ್ಕೊಡ್ಲಿಕ್ಕೆ ಯಾರ್ಯಾರು ಕಾರಣೀಭೂತರಾಗಿದ್ದಾರೋ ಅವರೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.